ನೀವೆಲ್ಲರೂ ಕೂಡ ನಾವು ಥೈಲ್ಯಾಂಡಿನ ವಿಡಿಯೋಸ್ ಹಾಕಿದಾಗ ಅಲ್ಲಿಗೆ ಹೋಗಕ್ಕೆ ಎಷ್ಟು ಖರ್ಚಾಯಿತು, ಯಾವ ಪ್ಯಾಕೇಜಲ್ಲಿ ಹೋದ್ರಿ, ಸ್ವಲ್ಪ ಡೀಟೇಲ್ಸ್ ಕೊಡಿ ಅಂತ ಕೇಳ್ತಿದ್ರಿ. ನಾವು ಬುಕ್ ಮಾಡ್ಕೊಂಡಿದ್ದು ಕೈರಾಲಿ ಟ್ರಯಲ್ಸ್ ಇಂದ. ನಾವು ತಗೊಂಡಿದ್ದು 4 ನೈಟ್ 5 ಡೇಸ್ ಪ್ಯಾಕೇಜು. ಒಬ್ಬರಿಗೆ 53,500 ರೂಪಾಯಿ ಆಗುತ್ತೆ. ಇದರಲ್ಲಿ ಫ್ಲೈಟ್ ಚಾರ್ಜಸ್ ಮತ್ತೆ ಹೋಟೆಲ್ ಅಕೊಮಡೇಷನ್ ಚಾರ್ಜಸ್ ವಿತ್ ಬ್ರೇಕ್ಫಾಸ್ಟ್ ಜೊತೆಗೆ ಟ್ರಾನ್ಸ್ಪೋರ್ಟೇಷನ್ ಹಾಗೆ ಅಲ್ಲಿನ ಲೋಕಲ್ ಸೈಟ್ ಸೀನ್ ಪ್ಲೇಸಸ್ ನ ಇವರೇ ತೋರಿಸ್ತಾರೆ. ನಾವ್ ಇಲ್ಲಿಗೆ ಬಂದಿದ್ದು ಫಸ್ಟ್ನೇ ದಿನನೇ ಬಾಂಗ್ಲಾ ವಾಕಿಂಗ್ ಸ್ಟ್ರೀಟಿಗೆ ಬಂದ್ವಿ. ಇಲ್ಲಿ ನಾವು ಮಾಲು ಮತ್ತೆ ಫುಡ್ ಸ್ಟ್ರೀಟ್ ನು ಕೂಡ ಎಕ್ಸ್ಪ್ಲೋರ್ ಮಾಡಿದ್ವಿ. ಇದಾದ್ಮೇಲೆ ನಾವು ಬೀಚಿಗೆ ಹೋಗ್ಬೇಕಿತ್ತು. ಮಳೆ ಬರ್ತಿದ್ದ ಕಾರಣ ನಾವು ಅಲ್ಲಿಗೆ ಹೋಗಕ್ ಆಗ್ಲಿಲ್ಲ. ನಾವು ಮೊದಲನೇ ದಿನ ಇಲ್ಲಿ ಜಾಸ್ತಿ ಏನು ಖರ್ಚು ಮಾಡಕ್ ಹೋಗ್ಲಿಲ್ಲ. ನಮಗೆ ಖರ್ಚಾಗಿದೆ ಒಂದ್ 700 ರೂಪಾಯಿ ಇಲ್ಲಿ. ಎರಡನೇ ದಿನ ನಾವು ಹೋಟೆಲ್ ಅಲ್ಲೇ ತಿಂಡಿ ತಿನ್ಕೊಂಡು ಹೊರಟಿದ್ದು ಫಿಫಿ ಐಲ್ಯಾಂಡ್ ಗೆ. ಇಲ್ಲೇ ನಮಗೆ ಅವರು 4 ಸಬ್ ಐಲ್ಯಾಂಡ್ಸ್ ನ ತೋರಿಸ್ತಾರೆ. ಜೊತೆಗೆ ಸ್ನೋರ್ಕ್ಲಿಂಗ್ ಮತ್ತೆ ಮಧ್ಯಾಹ್ನದ ಊಟ ಕೂಡ ಈ ಪ್ಯಾಕೇಜ್ ಅಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಮೂರನೇ ದಿನ 7 ರಿಂದ 8 ಪ್ಲೇಸಸ್ ಗಳನ್ನ ಕವರ್ ಮಾಡ್ತಾರೆ. ಅದರಲ್ಲಿ ಮೈನ್ ಆಗಿ ಟೈಗರ್ ಪಾರ್ಕ್, ಎಲಿಫೆಂಟ್ ಟ್ರೆಕ್ಕಿಂಗು ಮತ್ತೆ ಬುದ್ಧ ಸ್ಟ್ಯಾಚ್ಯೂ ಹತ್ರ ವ್ಯೂ ಅಂತೂ ತುಂಬಾನೇ ಚೆನ್ನಾಗಿತ್ತು. ಮತ್ತೆ ಒಂದು ಸುಂದರವಾದ ದೇವಸ್ಥಾನಕ್ಕೂ ಕೂಡ ಕರ್ಕೊಂಡು ಹೋಗ್ತಾರೆ. 4ನೇ ದಿನ ನಿಮ್ಗೆ ಅಂತಾನೆ ಬಿಟ್ಟಿರ್ತಾರೆ. ಅದರಲ್ಲಿ ಯಾವುದೇ ಪ್ಲಾನ್ ಇರಲ್ಲ. ನೀವು ಶಾಪಿಂಗ್ ಆದ್ರೂ ಮಾಡ್ಬೋದು ಮತ್ತೆ ಬೇರೆ ಪ್ಲೇಸಸ್ ಗಳಿಗೂ ಕೂಡ ನೀವೇ ಆರಾಮಾಗಿ ಹೋಗಿ ಬರ್ಬೋದು. ಓವರ್ ಆಲ್ ನಾವು ಕೊಟ್ಟಿರೋ 53,500 ರೂಪಾಯಿ ಈ ಪ್ಯಾಕೇಜ್ ನನಗೆ ವರ್ತ್ ಅಂತ ಅನ್ನಿಸ್ತು. ಅಂದ್ರೆ ನಾನು ಸುಮ್ನೆ ಕುತ್ಕೊಂಡು ಹೀಗೆ ಕ್ಯಾಲ್ಕುಲೇಟ್ ಮಾಡಿದೆ. ಫ್ಲೈಟ್ ಟಿಕೆಟ್ ಒಬ್ರಿಗೇನೆ 2 ಕಡೆಯಿಂದನೂ ಕೂಡ ಹತ್ರ 18 ರಿಂದ 20,000 ರೂಪಾಯಿ ಇದೆ. ಹೋಟೆಲ್ ಅಕೊಮಡೇಷನ್ 4 ನೈಟ್ಸ್ 5 ಡೇಸ್ಗೆ ಮಿನಿಮಮ್ ಅಂದ್ರೂ 10,000 ರೂಪಾಯಿ ಆದ್ರೂ ಬಂದೇ ಬರುತ್ತೆ. ಇಲ್ಲಿ ನಾವೇನಾದ್ರೂ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗ್ತೀವಿ ಅಂದ್ರೆ ಬರೀ 4 ಕಿಲೋಮೀಟರ್ಗೆ ನಾವು 650 ರೂಪಾಯಿ ಕೊಟ್ಟಿದೀವಿ ಅಂದ್ರೆ ನೀವೇ ಟ್ರಾನ್ಸ್ಪೋರ್ಟೇಷನ್ ಗೆ ಎಷ್ಟಾಗತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನಾವು ಬುಕ್ ಮಾಡಿದ್ದು ಕೈರಾಲಿ ಟ್ರಯಲ್ಸ್ ಇಂದ 5 ಡೇಸ್ 4 ನೈಟ್ಸ್ ಪ್ಯಾಕೇಜ್ ನಮಗೆ ಒಬ್ಬರಿಗೆ 53,500 ರೂಪಾಯಿ ಆಯ್ತು. ನಿಮ್ಗೆ ಏನಾದ್ರೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದ್ರೆ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಕೊಟ್ಟಿರ್ತೀನಿ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು.